Hi everyone, welcome back to my channel. Welcome back to another new video. ಇವತ್ತಿನ ವಿಡಿಯೋ ಒಳಗೆ ಟೊಮ್ಯಾಟೊ ಕಾಯಿ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ. ಸೊ ಫಸ್ಟ್ ಒಂದು ಕಡಾಯಿ ತೊಗೊರಿ, ಅದನ್ನು ಬಿಸಿ ಮಾಡಾಕಿಡ್ರಿ. ಅದರೊಳಗೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಹುರಿಯೋಕೆ ಸ್ಟಾರ್ಟ್ ಮಾಡಿರಿ. ಈಗ ನೋಡ್ಬೋದು ಶೇಂಗಾದ ಕಲರ್ ಚೇಂಜ್ ಆಗೈತಿ. ಸೊ ಈಗ ಪರ್ಫೆಕ್ಟ್ಲಿ ಹುರಿದು ರೆಡಿ ಆಗ್ಯಾವ. ಈಗ ಫ್ಲೇಮ್ ಆಫ್ ಮಾಡಿ ಶೇಂಗಾನ ಒಂದು ಸಪ್ರೇಟ್ ಬೌಲಿಗೆ ತೆಗೆದಿಟ್ಕೊರಿ. ಶೇಂಗಾ ಸ್ವಲ್ಪ ಹೊತ್ತು ಆರಬೇಕು, ಅದನ್ನು ಸೈಡ್ ಎತ್ತಿಟ್ಕೊಂಡು ಈಗ ಸೇಮ್ ಬಾಳಿಗೆ ಒಳಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋರಿ. ಫ್ಲೇಮ್ ಮೀಡಿಯಮ್ ಇರಲಿ. ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಒಂದು 10ರಿಂದ 12ರಷ್ಟು ಹಸಿಮೆಣ್ಸಿಕಾಯಿನ ಹಾಕೋರಿ. ಸ್ವಲ್ಪ ಹುಷಾರಿಂದ ಹುರಿಬೇಕು, ಯಾಕಂದ್ರೆ ಹಸಿಮೆಣ್ಸಿಕಾಯಿ ಸಿಡಿಯೋ ಚಾನ್ಸಸ್ ಭಾಳ ಇರ್ತೈತಿ. ಸ್ವಲ್ಪ ಕೈ ಆಡಿಸಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಹೆಸರು ಹಾಕೋರಿ, ಮತ್ತು ಹುರಿರಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋರಿ. ಮೆಣ್ಸಿಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ಡಿಪೆಂಡು. ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಬೋದು. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕೀನಿ. ಈರುಳ್ಳಿ ಹಾಕಿದ ಮೇಲೂ ಒಂದು 2-3 ನಿಮಿಷ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹುರಿದು ಈರುಳ್ಳಿ ಬಾಡ್ದಂಗೆ ಆದಮೇಲೆ ನೀವು ನೋಡ್ಬೋದು ಈಗ ಕಲರ್ ಚೇಂಜ್ ಆಗೈತಿ. ಈರುಳ್ಳಿ ಮೆಣ್ಸಿಕಾಯಿ ಎಲ್ಲನೂ ಚೆಂದಾಗಿ ಹುರಿದಾವೀಗ. ಇವಾಗ ನೀವು 5ರಿಂದ 6 ಟೊಮೆಟೊ ಕಾಯಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಕಾಯಿ ಹಾಕೋರಿ. ಟೊಮೆಟೊ ಹಾಕಿದ ಮೇಲೂ ಒಂದು 5-6 ನಿಮಿಷ ಚೆಂದಾಗಿ ಹುರ್ಕೋಬೇಕು. ಅದರೊಳಗಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಮೀಡಿಯಮ್ ಇಡ್ರಿ, ಜೋರಿಟ್ರೆ ಹೊತ್ತು ಚಾನ್ಸ್ ಇರ್ತೈತಿ. ಮೀಡಿಯಮ್ ಫ್ಲೇಮ್ ಒಳಗೆ ಕಂಟಿನ್ಯೂ ಸ್ಟರ್ ಮಾಡ್ಕೊತ ಹುರಿರಿ. ಸೊ ಈ ಟೈಮಿಗೆ ನಿಮ್ಗೊಂದು ಚೂರು ಏನಾದರೂ ಇದು ಒಣಾರ ಅನಿಸಿದ್ರೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೋಬೋದು. ಎಣ್ಣೆ ಹಾಕಿ ಮತ್ತೊಂದು 5 ನಿಮಿಷವರೆಗೂ ಹುರಿರಿ. ಸೊ ಈಗ ನೋಡ್ಬೋದು ಟೊಮ್ಯಾಟೊ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡ್ದಂಗಾಗಿ ಸ್ವಲ್ಪ ಕ್ವಾಂಟಿಟಿ ರೆಡ್ಯೂಸ್ ಆಗ್ತೈತಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ. ಈಗ ನೋಡಿರಿ ಇಲ್ಲಿ ಕಂಪ್ಲೀಟ್ ಕಲರ್ ಚೇಂಜ್ ಆಗೈತಿ, ಗ್ರೀನ್ ಇದ್ದಿದ್ದು. ಈಗ ನೀವು ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋರಿ. ನಾನು ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡೇನಿ. ಹಾಕ್ಕೊಂಡು ಮತ್ತೊಂದು ನಿಮಿಷ ಅಷ್ಟು ಹುರಿರಿ. ಇಷ್ಟು ಹುರ್ಕೊಂಡ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಇದು ಮಿಕ್ಸ್ಚರ್ ರೆಡಿ ಆಗೈತಿ. ಸೊ ಇವಾಗ ಫ್ಲೇಮ್ ನೀವು ಆಫ್ ಮಾಡಿ ಇದು ಕೂಲ್ ಡೌನ್ ಆಗೋವರೆಗೂ, ತಣ್ಣಗಾಗೋವರೆಗೂ ಸೈಡ್ ಎತ್ತಿಟ್ಕೊರಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹುರಿದಿಟ್ಕೊಂಡಿದ್ದು ಎಲ್ಲ ಮಿಕ್ಸ್ಚರ್ ಹಾಕೋರಿ. ನೆಕ್ಸ್ಟ್ ಈಗ ಇದಕ್ಕೆ ನಾವು ಸೈಡ್ ಹುರಿದಿಟ್ಕೊಂಡಿರೋ ಶೇಂಗಾ, ಅರ್ಧ ಕಪ್ ಶೇಂಗಾ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋರಿ. ನೆಕ್ಸ್ಟು ಬೆಲ್ಲ, ಒಂದು 2 ಸ್ಪೂನ್ ಆಗುವಷ್ಟು ಬೆಲ್ಲ. ಆಮೇಲೆ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ನಾನಿಲ್ಲಿ ದಪ್ಪ ಉಪ್ಪು ಯೂಸ್ ಮಾಡೇನಿ. ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕೋರಿ. ನೆಕ್ಸ್ಟು ಗುರೋಳ್ಳು ಪುಡಿ 1 ಟೀ ಸ್ಪೂನ್ ಹಾಕೀನಿ. ಇಷ್ಟು ಹಾಕ್ಕೊಂಡು ನೀರೇನು ಹಾಕೋದು ನೆಸಸರಿ ಇಲ್ಲ. ಮಿಕ್ಸಿ ಕ್ಲೋಸ್ ಮಾಡಿ ಇದನ್ನು ಒಂದು ಫೈನ್ ಪೇಸ್ಟ್ ಆಗುವಷ್ಟು ತಿರುಗ್ಕೊಂಡ್ರೆ ನಿಮ್ಮ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಗ್ತೈತಿ. ಮೇಲೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಹಾಕ್ಕೊಂಡ್ರೆ ಟೊಮೆಟೊ ಕಾಯಿ ಚಟ್ನಿ ಇಟ್ಸ್ ರೆಡಿ, ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಇಟ್ ವಿತ್ ಚಪಾತಿ ಆರ್ ರೈಸ್, ಎನಿಥಿಂಗ್ ಆಫ್ ಯುವರ್ ಚಾಯ್ಸ್. Thank you so much for watching.